ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ ನಮ್ಮ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವರಿಗೆ, ಓಕೆ, ಆಲ್ ಮೈ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮಗೆ ಎರಡು ಡೌಟ್ಸ್ ಇತ್ತು. ಏನೇನದು ಡೌಟ್ಸ್ ಅಂತಂದ್ರೆ, 1 minute, ವೇರ್ ಈಸ್ ದ ಸ್ಲೈಡ್, ಇಲ್ಲಿ ನಿಮಗೆ ಎರಡು ಡೌಟ್ಸ್ ಇತ್ತು ಗೈಸ್. ಏನೇನು? DCET ರಿಲೇಟೆಡ್, 2024 ರಿಲೇಟೆಡ್ ಎಕ್ಸಾಮ್ ಡೇಟ್ ಯಾವಾಗ ನಡೆಸುತ್ತಾರೆ, ಹಾಗೂ ಯಾವ ಮೂಲಕ ನಡೆಸುತ್ತಾರೆ, ಅಂದರೆ ಎಕ್ಸಾಮ್ ಡೇಟ್ ಹಾಗೂ ಎಕ್ಸಾಮ್ ಟೈಪ್, ಐದರ್ ಆನ್ಲೈನ್ ಆರ್ ಆಫ್ಲೈನ್. ಇವೆರಡರ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ. ಓಕೆ, ಸೊ ಮೊಟ್ಟ ಮೊದಲಾಗಿ ನಮಗೆ ಒಂದು ಅಫಿಷಿಯಲ್ದು KE ಅವ್ರ ಕಡೆಯಿಂದ ಒಂದು ನೋಟಿಸ್ ಬಂದಿದೆ. ಏನಂತೇಳಿ, ಇವರು ಎಕ್ಸಾಮ್ ನಡೆಸಲು ಎಷ್ಟು ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಹಾಕ್ತಾರೆ, ಓಕೆ, ಆ್ಯಂಡ್ ಹೇಗೆ ಹಾಕಬೇಕು, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಆ್ಯಂಡ್ ಅದಕ್ಕೆ ಸ್ಟೆಪ್ಸ್ ಏನು ಅನ್ನೋದ್ರ ಬಗ್ಗೆ ಜಸ್ಟ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ಜಸ್ಟ್ 4ನೇ ತಾರೀಕು, ಜಸ್ಟ್ 2 days ಬಿಫೋರ್. ನೋಡಿ, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಎಂಟ್ರಿ ಕೊಡಲು 2 ವರ್ಷದ ಲ್ಯಾಟ್ರಲ್ ಎಂಟ್ರಿ ಟೋಟಲ್ ಅಥವಾ 3 ಸೆಮಿಸ್ಟರ್ನ ಇಂಜಿನಿಯರಿಂಗ್, ಓಕೆ, ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪತ್ರಿಕೆ ಪರೀಕ್ಷೆ 2024. ಇದು ಈವನ್ ವರ್ಕಿಂಗ್ ಪ್ರೊಫೆಷನಲ್ಸು ಸಹ ಅಪ್ಲಿಕೇಬಲ್ ಆಗುತ್ತೆ. ನಾಟ್ ಓನ್ಲಿ ಫ್ರೆಶ್ ಆಗಿ ಡಿಪ್ಲೊಮಾ ಏನು ಓದ್ತಾ ಇದ್ದೀರಾ ನೀವೆಲ್ಲರಿಗೂ ಒಂದೇ ಅಲ್ಲದೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಡಿಪ್ಲೊಮಾ ಮುಗಿಸಿರ್ತಾರೆ, ಇಂಜಿನಿಯರಿಂಗ್ ಮಾಡ್ಬೇಕಂತಿರ್ತಾರೆ ನೋಡಿ, ಆ ವಿದ್ಯಾರ್ಥಿಗಳಿಗೂ ಸಹ ಈ DCET ಮೂಲಕನೇ ಅವರು ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವೆಲ್ಲ ಪೇಮೆಂಟ್ ಸೀಟ್ಗೆ ಹೋಗ್ಬೇಕಾಗುತ್ತೆ ಗೆಳೆಯರೆ. ಓಕೆ, ಪೇಮೆಂಟ್ ಸೀಟ್ಗೆ ಹೋಗ್ಬೇಕಂದು ಡಿಪ್ಲೊಮಾ DCETನ ತೊಗೋಬೇಕಂತ ಹೇಳಿರ್ತಾರೆ. ಓಕೆ, ಈಗ ಸರ್ಕಾರದಿಂದ ಬಂದಿರೋಂತಹ ಉದ್ದೇಶ ಏನಂತಂದರೆ, ನಾನು ಡೈರೆಕ್ಟಾಗಿ ಮೈನ್ ಪಾಯಿಂಟ್ಗೆ ಹೋಗ್ತೀನಿ. ಈ ಬೇರೆ ಪಾಯಿಂಟ್ಸ್ ಎಲ್ಲ ಇವೆಲ್ಲ ಓದಕ್ಕೆ ಹೋಗಲ್ಲ. ಓಕೆ, ಸೊ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಯಾವಾಗಿಂದ ಹಾಕಬೇಕು ನೋಡಿ, ಡೇಟ್ನ ಫಿಕ್ಸ್ ಮಾಡಿದ್ದಾರೆ. 20ನೇ ತಾರೀಕು ಏಪ್ರಿಲ್ 11 ಗಂಟೆನಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ನೀವು ಅವತ್ತಿನ ದಿನದಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಏನು, ಅಪ್ಲಿಕೇಶನ್ಸ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಫ್ರಮ್ ವೆನ್ ಇಟ್ ಸ್ಟಾರ್ಟ್ಸ್ ಅಂತಂದರೆ 28th April ಸ್ಟಾರ್ಟ್ ಆಗುತ್ತೆ. ಅದು 11 ಗಂಟೆ ನಂತರ, ಓಕೆ, ಬೆಳಿಗ್ಗೆ 11 ಗಂಟೆ ನಂತರ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಆನ್ಲೈನಲ್ಲಿ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಂತಂದರೆ 3ನೇ ತಾರೀಕು ಮೇ. ಓಕೆ, ಆಲ್ಮೋಸ್ಟ್ ಒಂದು 13 ಡೇಸ್ವರೆಗೂ ಟೈಮ್ ಲೈನ್ ಕೊಟ್ಟಿದ್ದಾರೆ. ಓನ್ಲಿ 13 ಡೇಸ್ ಗೈಸ್, ಜಾಸ್ತಿ ದಿನ ಇಲ್ಲ, ಓನ್ಲಿ 13 ಡೇಸು. ಆದಷ್ಟು ಇನಿಷಿಯಲಲ್ಲೇ 5 ಡೇಸಲ್ಲೇ ನೀವು ಏನು ಮಾಡಿ, ಸಬ್ಮಿಟ್ ಮಾಡಿ. ಓಕೆ, 5 ಡೇಸಲ್ಲೇ ಸಬ್ಮಿಟ್ ಮಾಡ್ಕೊಂಬಿಡಿ. ಇನಿಷಿಯಲ್ 20 to 25 ಒಳಗೆ ಸಬ್ಮಿಟ್ ಮಾಡ್ಕೊಳ್ಳಿ. ಆದಮೇಲೆ ಸರ್ವರ್ ಬಿಸಿ ಇತ್ತು, ನಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಹಾಗೆ ಈ ಅಪ್ಲಿಕೇಶನ್ ಹಾಕೋ ಮುನ್ನ ನೀವು ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅನ್ನೋದು ಸಹ ನಾವು ಒಂದ್ಸಲ ನೋಡ್ಕೊಂಬಿಡೋಣ. ಓಕೆ, ಆ್ಯಂಡ್ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಏನು? 6ನೇ ತಾರೀಕು ಮೇ ತನಕ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಇದಾದರೆ ಎಂಡ್ ಡೇಟ್ ಇದು ಯಾವುದು? 3ನೇ ತಾರೀಕು ವಿಲ್ ಬಿ ಯುವರ್ ಎಂಡ್ ಡೇಟ್. ದಿಸ್ ಇಸ್ ಯುವರ್ ಎಂಡ್ ಡೇಟ್. ಇದಾದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಆಗೋದೇ ಇಲ್ಲ, ಯಾಕಂದರೆ ಪೋರ್ಟಲಲ್ಲಿ ಅಪ್ಲಿಕೇಶನ್ ಲಿಂಕ್ ಕ್ಲೋಸ್ ಆಗೋಗುತ್ತೆ. ಬಟ್ ಯಾರ್ಯಾರು ಈ ಡೇಟ್ಸಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅವ್ರಿಗೆ ಲಾಸ್ಟ್ ಡೇಟ್ ಆಫ್ ಫೀ ಪೇಮೆಂಟ್ ಬಂದು ನಿಮಗೆ 6ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಓಕೆ, ಫೀ ಪೇಮೆಂಟ್. ಇದಾದ ನಂತರ ಮೈನ್ ಕಮಿಂಗ್ ಟುವರ್ಡ್ಸ್ ದ ಎಕ್ಸಾಮ್ ಡೇಟ್. ನೋಡಿ, ಎಕ್ಸಾಮ್ ಡೇಟ್ ಬಗ್ಗೆ ಬಂದರೆ ಅವರು ನಂತರ ತಿಳಿಸಲಾಗುವುದು ಅಂತ ಬರ್ತಿದ್ದಾರೆ. ಈ ಎಕ್ಸಾಮು ಸಹ ನಮಗೆ ಹೇಗಿರುತ್ತೆ? ಓಕೆ, ನೋಡಿ, DCET 2024ಗೆ ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡುವುದು. ಅದೇನು, ನಿಮಗೆ ಆ ವೆಬ್ಸೈಟಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಕ್ಕೆ ಹಾಲ್ ಟಿಕೆಟ್ ಎಲ್ಲ ನೀವು ಆನ್ಲೈನಿಂದನೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಎಕ್ಸಾಮ್ ಡೇಟ್, ಪ್ರಾಬಬಲ್ ಡೇಟ್ ಹೇಳ್ತೀನಿ ನಾನು, ಪ್ರಾಬಬಲ್ ಡೇಟ್ ಆಫ್ಟರ್, ಇದು ಫಾರ್ ಶೂರ್ ಆಫ್ಟರ್ June 5th. ಓಕೆ, ಆಫ್ಟರ್ June 5th. ಪಕ್ಕಾ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಅವ್ರು ಹೇಳ್ತಾರೆ. ಬಟ್ ಎಲೆಕ್ಷನ್ಸ್ ಇರೋ ಕಾರಣದಿಂದ ಎಲೆಕ್ಷನ್ ಮುಗಿದಾದ್ಮೇಲೆ ನಿಮಗೆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಓಕೆ,
ನಿಮಗೆ ಮೇ ತಿಂಗಳೊಳಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ. ಯಾಕಂದರೆ ಇದೆಲ್ಲ ಸಬ್ಮಿಟ್ ಮಾಡಿದ್ದಾದಮೇಲೆ ಅವರು ಹಾಲ್ ಟಿಕೆಟ್ಸ್ ಎಲ್ಲ ಜನರೇಟ್ ಮಾಡಬೇಕು. ಅವ್ರಿಗೂ ಟೈಮ್ ತುಂಬ ಕೆಲಸ ಇರುತ್ತೆ. ಆ ಮೇ ತಿಂಗಳೆಲ್ಲ ಆ ಕೆಲಸದಲ್ಲೇ ಆಗೋಗುತ್ತೆ. ಹಾಗೆ ಎಲೆಕ್ಷನ್ಸ್ ಬೇರೆ ಇದ್ದಾವೆ. ಸೊ ಇದೆಲ್ಲ ಆದ ನಂತರ ನಿಮಗೆ ಎಕ್ಸಾಮ್ ಡೇಟು ಪ್ರಾಬಬಲ್ ಡೇಟ್ ಆಫ್ಟರ್ ಜೂನ್ ಇರುತ್ತೆ. ಓಕೆ, ಚಾನ್ಸಸ್ ಆರ್ ಮೋರ್ ಆಫ್ಟರ್ ಜೂನ್. ಓಕೆ, ಆ್ಯಂಡ್ ಈಗ ವೆರಿ ಇಂಪಾರ್ಟೆಂಟ್ ನೋಟಿಸ್ ನೋಡಿ, ವೆರಿ ಇಂಪಾರ್ಟೆಂಟ್ ಸೂಚನೆಗಳು, ಇನ್ಫಾರ್ಮೇಶನ್. ಓಕೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಿಕೆಯನ್ನು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಅಂತ ಎರಡೂ ಆನ್ಲೈನಲ್ಲೇ ಮಾಡ್ತಾ ಇದ್ದಾರೆ. ಓಕೆ, ಹಳೇದೆಲ್ಲ ಹೇಗಿತ್ತು ಅಂತಂದರೆ ವೆರಿಫಿಕೇಶನ್ ಮಾಡೋದಕ್ಕೆ ನೀವೆಲ್ಲ ಕೌನ್ಸಿಲಿಂಗ್ ಕಡೆ ಹೋಗ್ಬೇಕಿತ್ತು. ಓಕೆ, ಕೌನ್ಸಿಲಿಂಗ್ ಅಂತ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ರ್ಯಾಂಕ್ ವೈಸ್ ನಿಮಗೆ ವೆರಿಫಿಕೇಶನ್ ಆಫ್ಲೈನಲ್ಲಿ ಮಾಡ್ತಾಯಿದ್ರು ಕಾಲೇಜಸ್ ಕರೆದು. ಈಗ ಆ ಥರ ಪ್ಯಾಟ್ರನ್ ಇಲ್ಲ. ಆ ಅಪ್ಲಿಕೇಶನು ಹಾಗೂ ವೆರಿಫಿಕೇಶನ್ ಎರಡನ್ನೂ ನಿಮ್ಗೆ ಆನ್ಲೈನಲ್ಲಿ ಆಗೋಗುತ್ತೆ. ಓಕೆ, ಎರಡನ್ನೂ ಆನ್ಲೈನ್. ಇದಕ್ಕೆ ನೀವು ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಅಂತಂದರೆ ನೋಡಿ, ವಿವರಗಳನ್ನು ಕೊಟ್ಟಿದ್ದಾರೆ. ಶಾಲೆಗಳ ವ್ಯಾಸಂಗ ಪತ್ರ, ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ ಕನ್ನಡ ಸರ್ಟಿಫಿಕೇಟು, ಜಾತಿ ಕ್ಯಾಸ್ಟ್, ಆದಾಯ ಇನ್ಕಮ್ ಮುಂತಾದ ವಿವರಗಳನ್ನು ಸ್ಯಾಟ್ಸ್ ಹಾಗೂ ಕಂದಾಯ ಇಲಾಖೆಯ ವೆಬ್ ಸರ್ವಿಸ್ ಮುಖಾಂತರ ಆನ್ಲೈನ್ ಮೂಲಕವೇ ಪರಿಶೀಲಿಸಲಾಗುವುದು. ಭೌತಿಕವಾಗಿ ದಾಖಲೆಗಳ ಪರಿಶೀಲನೆ ಇರುವುದಿಲ್ಲ. ನೋಡಿ, ವೆರಿ ಇಂಪಾರ್ಟೆಂಟ್. ಭೌತಿಕವಾಗಿ ದಾಖಲೆಗಳ ಪರಿಶೀಲನೆ ಇರುವುದಿಲ್ಲ. ಎಲ್ಲ ನಿಮಗೆ ಆನ್ಲೈನ್ ಮುಖಾಂತರನೇ ಮಾಡ್ತಾರೆ. ಓಕೆ, ಆನ್ಲೈನ್ ಮುಖಾಂತರನೇ ಮಾಡ್ತಾರೆ. ಸೊ ಹಾಗಾಗಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಅವ್ರು ಕ್ಲಿಯರಾಗಿ ಇನ್ನೊಂದು ನೋಟಿಫಿಕೇಶನ್ಸ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಬಿಟ್ಟಾಗ ನಾನು ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು ಅನ್ನೋದು ನಾನು ತಿಳಿಸ್ತೀನಿ. ಬಟ್ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ವೆರಿ ಬೇಸಿಕ್ ಮಿನಿಮಮ್ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇರಲಿ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಆ್ಯಂಡ್ ಶಾಲೆಗಳ ವ್ಯಾಸಂಗ ಪತ್ರ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಹಾಗೂ ಆ್ಯಂಡ್ ಅದರ್ಸ್ ಏನಿರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು. ಓಕೆ, ಸರ್ಟಿಫಿಕೇಟ್ಸ್, ಶಾಲೆಯ ವ್ಯಾಸಂಗ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. SSLC ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅವೆಲ್ಲ. ಅದಾದ ನಂತರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಡಿಪ್ಲೊಮಾ CET 2024 ದಾಖಲಿಸಿದ ಎಲ್ಲ ಮಾಹಿತಿಗಳನ್ನು ಅಂತಿಮ ಎಂದು ಪರಿಗಣಿಸಲಾಗುತ್ತದೆ. ಓಕೆ, ಅಂದರೆ ಅವರು ಆನ್ಲೈನಲ್ಲಿ ಬಿಟ್ಟಿರೋ ಡಾಟಾನೇ ಇಟ್ ಈಸ್ ಫೈನಲ್. ಓಕೆ, ಅಂಡ್ ಈ ಮಾಹಿತಿಯ ಮುಂದಿನ ಎಲ್ಲ ಪತ್ರಿಕೆಗಳ ಆಧಾರವಾಗಿರುತ್ತದೆ ಹಾಗೂ ಯಾವುದೇ ಕಾರಣಕ್ಕೂ ದಾಖಲಿಸಿದ ಮಾಹಿತಿಯನ್ನು ಬದಲಾಯಿಸಲು ಅವಕಾಶ ಮಾಡಿರುವುದಿಲ್ಲ. ಅಂದರೆ ನೀವು ಆನ್ಲೈನಲ್ಲಿ ಆ ಸಬ್ಮಿಟ್ ಏನು ಮಾಡ್ತೀರಾ ಅದೇ ಡಾಟಾ ವಿಲ್ ಬಿ ಫೈನಲ್. ಮತ್ತೆ ನಿಮಗೆ ಚೇಂಜ್ ಮಾಡೋದಕ್ಕೆ ಚಾನ್ಸ್ ಇರಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾದಾಗ, ಏನಾದ್ರು ಡೀಟೇಲ್ಸ್ ಹಾಕಬೇಕಾದಾಗ ತುಂಬ ಕ್ಲಿಯರ್ ಆಗಿ ಒಂದಲ್ಲ 2 ಸಲ ಅಲ್ಲ 3 ಸಲ ನೋಡ್ಬಿಟ್ಟು ಕ್ಲಿಯರಾಗಿ ಅಪ್ಲಿಕೇಶನ್ ಹಾಕೊಳ್ಳಿ ಗೈಸ್. ಓಕೆ, ಯಾವುದೇನಿಲ್ಲ ಸರ್ ನನ್ನ ಮಾರ್ಕ್ಸು ಕಡಿಮೆ ಇತ್ತು, 80 ಹಾಕಬೇಕಿತ್ತು, ನಾನು 75 ಹಾಕ್ಬಿಟ್ಟಿದ್ದೀನಿ, ಇಲ್ಲ ಆ ಥರ ಹಾಕಿದರೆ ಅಂತಂದರೆ ನಿಮ್ಮ ಮಿಸ್ಟೇಕ್ ಆಗುತ್ತೆ. ನಿಮಗೆ ನಿಮ್ಮ ರ್ಯಾಂಕ್ಸ್ ಸಹ ನೀವು ಹಾಕಿರೋ ಅಂತಹ ಡಾಟಾ ಮೇಲೇ ಡಿಸ್ಪ್ಲೇ ಆಗುತ್ತೆ, ನೀವು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ನೋಡಿ, ಡಿಪ್ಲೊಮಾ CET 2024 ಅರ್ಜಿ ನಮೂನೆಯಲ್ಲಿ ಜಾತಿ ಅಥವಾ ವರ್ಗ ನೋಡಿ, ಕ್ಯಾಸ್ಟ್ ಅಥವಾ ಕ್ಯಾಸ್ಟ್ ಆಗಿರ್ಬೋದು ಮತ್ತು ವಾರ್ಷಿಕ ಆದಾಯ ಇನ್ಕಮ್ ಆಗಿರ್ಬೋದು ಬಗ್ಗೆ ಒದಗಿಸಿರುವ ಮಾಹಿತಿಯ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ನೀಡುವುದಕ್ಕೆ ಅಥವಾ ಸೀಟ್ ಆಯ್ಕೆ ಮಾಡುವುದಕ್ಕೆ ಪರಿಗಣಿಸಲಾಗುವುದು. ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ಯಾಸ್ಟ್ ಯಾಕೆ ಅಂತಂದರೆ 2A 2B 3A 3Bಗೆ ಸೀಟ್ಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ. ಫಾರ್ ಎಕ್ಸಾಂಪಲ್ ಕ್ಯಾಟಗಿರಿ 1 ಎಲ್ಲ ಕ್ಯಾಟಗಿರಿದವ್ರಿಗೆ ಸೀಟ್ಸ್ ಇರುತ್ತೆ ಆ ಕಾಲೇಜಲ್ಲಿ. ಈ ಸಲ ಫಾರ್ ಎಕ್ಸಾಂಪಲ್ ಒಂದು BMS ಕಾಲೇಜ್ ಅಂತ ತೊಗೊಳ್ಳಿ, MSRIT ಅಂತ ತೊಗೊಳ್ಳಿ, ಇವೆಲ್ಲ ಟಾಪ್ ಕಾಲೇಜಸ್ಸು. ಈ 2 ಕಾಲೇಜಸಲ್ಲಿ ತೊಗೊಂಡ್ರೆ ಈ 2 ಕಾಲೇಜಸಲ್ಲಿ ನಿಮಗೆ ಸೀಟ್ಸ್ ಬಂದು ಓಕೆ, CS ಬ್ರ್ಯಾಂಚಲ್ಲಿ 2A ಕ್ಯಾಟಗಿರಿಗೆ ಒಂದು 20 ಇತ್ತು ಅಂತ ಇಟ್ಕೊಳ್ಳಿ, 2Bಗೆ ಒಂದು 10 ಸೀಟ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಆ ಕ್ಯಾಟಗಿರಿದವ್ರಿಗೆ ಮಾತ್ರನೇ ಆ ಸೀಟ್ ಕೊಡುತ್ತೆ ಯಾವುದು ಆನ್ಲೈನ್ ವೆಬ್ಸೈಟಲ್ಲಿ ನೀವು. ಹಾಗಾಗಿ ನಿಮ್ಮ ಕ್ಯಾಸ್ಟು ಹಾಗೂ ನಿಮ್ಮ ವಾರ್ಷಿಕ ಆದಾಯ ಇನ್ಕಮ್ ಎರಡು ತುಂಬ ಕ್ಲಿಯರಾಗಿ ಹಾಕಬೇಕು. ಓಕೆ, ಒಂದಲ್ಲ 3 ಸಲ ನೋಡ್ಕೊಳ್ಳಿ, ತಪ್ಪಿಲ್ಲ. ನಾವು ಡಾಟಾನ ಸಬ್ಮಿಟ್ ಮಾಡಬೇಕಾದಾಗ ವೆರಿ ಇಂಪಾರ್ಟೆಂಟ್, ಆ ಡಾಟಾ ಮೇಲೆ ಆನ್ಲೈನ್ ಡೀಟೇಲ್ಸ್ ಇರೋದ್ರಿಂದ ಕಂಪಲ್ಸರಿ ಆನ್ಲೈನ್ ಡೀಟೇಲ್ಸು ನೀವು ಕ್ಲಿಯರಾಗಿ ಕೊಳ್ಳೇಬೇಕಾಗುತ್ತೆ. ಓಕೆ, ಸೊ ಅದೊಂದು ಕೇರ್ಫುಲ್ ಆಗಿರ್ರಿ. ಏನಾದರೂ ಡೌಟ್ ಇತ್ತಂತಂದರೆ ಇಮಿಡಿಯೇಟಾಗಿ ಪಿಂಗ್ ಮಾಡಿ, ಗೊತ್ತಾಗಿಲ್ಲ ಇದೇನು ಹಾಕಬೇಕಂತ ಗೊತ್ತಾಗಿಲ್ಲ ಇಮಿಡಿಯೇಟಾಗಿ ಪಿಂಗ್ ಮಾಡಿ ನಮಗೆ, ಇಲ್ಲ ಕಮೆಂಟ್ ಮಾಡಿ. ಓಕೆ, ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ 80735
68849 ಈ ನಂಬರ್ಗೆ ಮೆಸೇಜ್ ಮಾಡಿ, ಸರ್ ಐ ವಾಂಟ್ ಟು ಜಾಯಿನ್ DCT ಕ್ಲಾಸಸ್ ಅಂತೇಳಿ. ಸೊ ನಾವು ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಹಾಗೂ ಕ್ಲಾಸಸ್ ಸಹ ಫ್ರೀ ಇರುತ್ತೆ, ತೊಂದರೆ ಇಲ್ಲ. ಈಗ ನೋಡಿ, 2024ರ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸುವ ವಿಧಾನ ನೋಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ವಿಲ್ ಬಿ ಓನ್ಲಿ ಆನ್ಲೈನ್. ಇವಾಗ ಎಕ್ಸಾಮ್ ಯಾವ ಟೈಪ್ ಅಂತ ಮತ್ತೆ ಮತ್ತೆ ಕೇಳಬೇಡಿ. ಓಕೆ, ಸೊ ಎಕ್ಸಾಮ್ ಬಂದ್ಬಿಟ್ಟು ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸುವ ವಿಧಾನ. ಸೊ ಎಕ್ಸಾಮ್ ಟೈಪ್ ವಿಲ್ ಬಿ ಓನ್ಲಿ ಆನ್ಲೈನ್, ನೋ ಆಫ್ಲೈನ್. ಸೊ ಆನ್ಲೈನ್ ಹೇಗೆ ನಡೆಸ್ತಾರೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಕೆಲವೊಬ್ಬರು ನಮ್ಗೆ ಕರೆ ಮಾಡಿಬಿಟ್ಟು ಕೇಳಿದ್ದಾರೆ, ಸರ್ ಇದು ಎಕ್ಸಾಮ್ ಆನ್ಲೈನ್ ಅಂತ ಏನು ಸರ್ ನಾವು ಮನೆಯಲ್ಲೇ ಕುಂತ್ಕೊಂಡು ಬರಿಬೋದಾ, ಇಲ್ಲ ಎಲ್ಲಾದ್ರೂ ಕುತ್ಕೊಂಡು ಬರಿಬೋದಾ, ಸೈಬರ್ ಕೆಫಲ್ಲಿ ಕುತ್ಕೊಂಡು ಬರಿಬೋದಾ? ಇಲ್ಲ, ಆ ಥರ ಅಲ್ಲ. ನಿಮಗೆ ಆ ನಡೆಸುವ ವಿಧಾನ ಅಂತಂದ್ರೆ, ಕೆಲವು ಕಾಲೇಜಸ್ ತಗೋತಾರೆ, ಹಾಗೂ ಇನ್ಸ್ಟಿಟ್ಯೂಟ್ಸ್ನ ತಗೋತಾರೆ, ಹಾಗೂ ಅಯಾನ್ ಡಿಜಿಟಲ್ ಝೋನ್ಸ್ ಇದಾವೆ. ಇವೆಲ್ಲ ಕಂಪ್ಯೂಟರ್ ಝೋನ್ಸ್ ಅನ್ಮಾತು. ಎಲ್ಲೆಲ್ಲಿ ಕಂಪ್ಯೂಟರ್ಸ್ ಜಾಸ್ತಿ ಇರುತ್ತೆ ಮತ್ತೆ ಸೆಕ್ಯೂರ್ಡ್ ಆಗಿರುತ್ತೆ, ಡಾಟಾ ಹ್ಯಾಕ್ ಮಾಡೋಕ್ಕಾಗಲ್ಲ, ಓಕೆ, ಮತ್ತೆ ವಿಡಿಯೋ ಸರ್ವಿಲೆನ್ಸ್ ಇರುತ್ತೆ, ಅಂತ ಕಡೆ ಮಾತ್ರನೇ ನಿಮಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಕಾಪಿ ಎಲ್ಲ ಹೊಡೆಯೋ ಥರ ಇರಲ್ಲ, ವೆರಿ ಇಂಪಾರ್ಟೆಂಟ್. ಹಾಗೂ ಪರೀಕ್ಷಾ ದಿನಾಂಕ ಮತ್ತು ವೇಳಾಪಟ್ಟಿಯನ್ನ ನಂತರ ಪ್ರಕಟಿಸಲಾಗುವುದು. ಓಕೆ, ವೇಳಾಪಟ್ಟಿ ಅಂದೇನು? ಡೇಟ್ಸ್, ವಿತ್ ದ ಡೇಟ್ಸ್. ಪರೀಕ್ಷೆ ದಿನಾಂಕ ಕರೆಕ್ಟಾಗಿ ಎಕ್ಸಾಮ್ ನಡೆಸೋ ಡೇಟ್ ಇನ್ನೂ ಅವ್ರು ಕರೆಕ್ಟಾಗಿ ಕೊಟ್ಟಿಲ್ಲ. ಓಕೆ, ನಾನು ಹೇಳಿರೋ ಪ್ರಕಾರ ನಮ್ಮ ಗೆಸ್ಸಿಂಗ್ ಇದೆ ಆಫ್ಟರ್ ಜೂನ್ 5th ನಡೆಸಬೇಕಾಗುತ್ತಂತ. ಈಗ ವೇಳಾಪಟ್ಟಿ ಅಂತಂದ್ರೆ ಏನು? ನಿಮಗೆ ವೆರಿಫಿಕೇಶನ್ ಆಗುವಂತಹ ಡೇಟ್ಸ್, ಆನ್ಲೈನಲ್ಲಿ ವೆರಿಫಿಕೇಶನ್ ಡೇಟ್ ಯಾವಾಗಿರುತ್ತೆ, ನೀವು ಆನ್ಲೈನಲ್ಲಿ ಡಾಟಾನ ಯಾವಾಗ ಸಬ್ಮಿಟ್ ಮಾಡಬೇಕು, ಅದಾದ ನಂತರ ಮತ್ತೆ ನೀವು ಏನ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಮತ್ತೆ ಕಾಲೇಜ್ಗೆ ಜಾಯ್ನ್ ಆಗಬೇಕು, ಫಸ್ಟ್ ರೌಂಡ್ ಹೇಗಿರುತ್ತೆ, ಸೆಕೆಂಡ್ ರೌಂಡ್ ಹೇಗಿರುತ್ತೆ, ಥರ್ಡ್ ರೌಂಡ್ ಹೇಗಿರುತ್ತೆ, ಈ ಡೀಟೇಲ್ಸ್ ಬಗ್ಗೆ ಮತ್ತೆ ಅವರು ನಮಗೆ ಪ್ರಕಟಿಸ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಹೆಚ್ಚಿನ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಯಾವುದು, KA.car.nic.inಗೆ ವೆಬ್ಸೈಟ್ ನೀಡಲು ಸೂಚಿಸಿದೆ. ಅಂದರೆ ನೋಡಿ, ಇನ್ನೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕಂತಿದ್ರೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ. ಈಗ ಸದ್ಯಕ್ಕೆ ಅವ್ರು ಏನು ಅಪ್ಡೇಟ್ ಮಾಡಿಲ್ಲ, ಬಟ್ ನಾನು ಹೇಳೋದೇನಂತಂದ್ರೆ, KA ಮೂಲಕ ಅವ್ರು ಏನೇ ಅಪ್ಡೇಟ್ ಮಾಡಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಆ್ಯಂಡ್ ಸಿ ಇನ್ ದ ಅವರ್ ಫ್ರೀ ಕ್ಲಾಸಸ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ರ್ಯಾಂಕ್ಸ್ನ ತೊಗೊಳ್ಳಿ, ಒಳ್ಳೆ ಟಾಪ್ ಕಾಲೇಜಲ್ಲಿ ಜಾಯ್ನ್ ಆಗಿ ನಿಮ್ಮ ತಂದೆ ತಾಯಿ ಹೆಸರುಗಳನ್ನ ಪ್ರೌಡ್ ಆಗಿ ಹೇಳೋ ಥರ ಮಾಡಿ. ಓಕೆ, ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸಿ ಯು ಇನ್ ಅವರ್ ಫ್ರೀ ಕ್ಲಾಸಸ್. ಥ್ಯಾಂಕ್ ಯು.